2047ರ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸಮರ್ಪಣೆ, ಸಮಗ್ರತೆ ಮತ್ತು ಬಲವಾದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಯುವ ಜನತೆಗೆ ಕರೆ ನೀಡಿದರು. ಅನಂತಪುರದಲ್ಲಿ ಆಂಧ್ರಪ್ರದೇಶದ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ದ ರಾಷ್ಟ್ರಪತಿಗಳು ಯುವ ಜನರ ಶಕ್ತಿ, ಪ್ರತಿಭೆ ಮತ್ತು ಬದ್ಧತೆಯು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸಮೃದ್ಧ ರಾಷ್ಟ್ರವನ್ನು ನಿರ್ಮಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ತಂತ್ರಜ್ಞಾನ ಅತಿ ವೇಗದಲ್ಲಿ ಬೆಳೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಪದವೀಧರರು ತಮ್ಮ ಜೀವನದುದ್ದಕ್ಕೂ ಕಲಿಕೆಯನ್ನು ಮುಂದುವರೆಸಬೇಕು ಎಂದ ರಾಷ್ಟ್ರಪತಿ, ಪದವಿ ಪಡೆಯುವುದು ಕಲಿಕೆಯ ಅಂತ್ಯವನ್ನು ಸೂಚಿಸಬಾರದು ಮತ್ತು ವಿದ್ಯಾರ್ಥಿಗಳು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳಲು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಪರಿಶ್ರಮದಿಂದ ನಾವೀನ್ಯತೆಯನ್ನು ಸ್ವೀಕರಿಸಬೇಕು ಎಂದರು. ಮೌಲ್ಯಗಳ ಮಹತ್ವವನ್ನು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ತಿಳಿಸಿದ ರಾಷ್ಟ್ರಪತಿಗಳು, ಪ್ರಾಮಾಣಿಕತೆ, ಕರುಣೆ, ಸಹಾನುಭೂತಿ ಮತ್ತು ಪ್ರಕೃತಿಯ ಮೇಲಿನ ಗೌರವವು ಸುಸ್ಥಿರ ಮತ್ತು ಸಮಗ್ರ ಅಭಿವೃದ್ಧಿಯ ಅಡಿಪಾಯವಾಗಿದೆ ಎಂದರು. ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಸಮಾಜದ ಪ್ರಯೋಜನಕ್ಕಾಗಿ ಬಳಸಬೇಕೆಂದು ಕರೆ ನೀಡಿದರು. Therefore, you have a responsibility to give back to the society. Whether you become entrepreneurs, generating employment, scientists, driving innovation, public servants working for the people, or philanthropists serving society, let your learning become a source of strength for the underprivileged. At the very first batch of graduation, you occupy a unique place in the journey of this university. The reputation of this institution will be shaped by your achievements, your conduct, and your contributions to society. Wherever life takes you, you should remain connected to this institution. You are the ambassadors of this university. You are entering a world that is changing at an unprecedented pace. Technological advancements are transforming every sector. In such a rapidly changing world, learning cannot and should not end with acquiring a degree. ಪೂರ್ಣಗೊಳಿಸಿದ 1268 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಮತ್ತು ಅತ್ಯುತ್ತಮ ಶೈಕ್ಷಣಿಕ ಸಾಧನೆಗಾಗಿ 56 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಆಂಧ್ರಪ್ರದೇಶದ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ರಾಜ್ಯ ಶಿಕ್ಷಣ ಸಚಿವ ನಾರಾ ಲೋಕೇಶ್, ರಾಜ್ಯ ಹಣಕಾಸು ಸಚಿವ ಪಿ ಕೇಶವ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಶಂಕರ್ ಆಚಾರ್ಯ, ಉಪಕುಲಪತಿ ಎಸ್ ಎ ಕೋರಿ ಮತ್ತು ಇತರ ಗಣ್ಯರು ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ದರು.